ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಕಂಪನಿ ಅಕೌಂಟ್ ಅಥವಾ ಕಾರ್ಪೊರೇಟ್ ಅಕೌಂಟ್ನಲ್ಲಿ 5 ಅಂಕಕ್ಕೆ ಬರುವಂತಹ ಡಿಬೆಂಚರ್ ಮೇಲೆ ಯಾವ ರೀತಿ ಜರ್ನಲ್ ಎಂಟ್ರಿನ ಹಾಕಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಡಿಬೆಂಚರ್ ಜರ್ನಲ್ ಎಂಟ್ರಿ ಮೇಲೆ ಪ್ರಶ್ನೆಯನ್ನು ಕೇಳಿರ್ತಾರಲ್ಲ, ಅವಾಗ 5 ಅಂಕಕ್ಕೆ 2 ಮೆಥಡ್ ಇದೆ. ಸೊ ಮೊದಲಿಗೆ ಯಾವ ಮೆಥಡ್ ಮೇಲೆ ಕೇಳಿದಾರೆ ಅನ್ನೋದನ್ನ ಡಿಸೈಡ್ ಮಾಡಬೇಕು. ಒಂದು ಪರ್ಚೇಸ್ ಫಾರ್ ಕ್ಯಾನ್ಸಲೇಷನ್ ಮೆಥಡ್, ಒಂದು ಪರ್ಚೇಸ್ ಫಾರ್ ಇನ್ವೆಸ್ಟ್ಮೆಂಟ್ ಮೆಥಡ್. ಸೊ ಪ್ರಶ್ನೆಯಲ್ಲಿ ಪರ್ಚೇಸ್ ಬಂದು ಕ್ಯಾನ್ಸಲೇಷನ್ ಶಬ್ದ ಬಂದರೆ ಅದು ಪರ್ಚೇಸ್ ಫಾರ್ ಕ್ಯಾನ್ಸಲೇಷನ್ ಮೆಥಡ್. ಒಂದು ವೇಳೆ ಪ್ರಶ್ನೆಯಲ್ಲಿ ಇನ್ವೆಸ್ಟ್ಮೆಂಟ್ ಅಂತ ಶಬ್ದ ಬಂದಿದ್ರೆ ಅದು ಪರ್ಚೇಸ್ ಫಾರ್ ಇನ್ವೆಸ್ಟ್ಮೆಂಟ್ ಅನ್ನೋ ಮೆಥಡ್. ಸೊ 2 ಮೆಥಡ್ ಇದೆ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ, ಪರ್ಚೇಸ್ ಫಾರ್ ಕ್ಯಾನ್ಸಲೇಷನ್, ಪರ್ಚೇಸ್ ಫಾರ್ ಇನ್ವೆಸ್ಟ್ಮೆಂಟ್ ಅಂತ. ಸೊ 2ರಲ್ಲಿ ಯಾವುದಾದ್ರೂ ಒಂದು ಮೆಥಡ್ನ ಅವರು ಪ್ರಶ್ನೆ ಕೇಳ್ತಾರೆ. ಸೊ ಯಾವ ಮೆಥಡ್ ಮೇಲೆ ಕೇಳಿದ್ದಾರೆ ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆಮೇಲೆ ಪ್ರಾಬ್ಲಮ್ನ ಬಿಡಿಸ್ಬೇಕು. ಸೊ ನಾ ಈ ವಿಡಿಯೋದಲ್ಲಿ ಪರ್ಚೇಸ್ ಫಾರ್ ಕ್ಯಾನ್ಸಲೇಷನ್ ಮೆಥಡ್ನ ತಿಳಿಸ್ತೀನಿ. ಸೊ 2 ಎಕ್ಸಾಂಪಲ್ನ ಇದರಲ್ಲಿ ಸಾಲ್ವ್ ಮಾಡೋಣ. ಸೊ 2 ಎಕ್ಸಾಂಪಲ್ ಮೂಲಕ ನಿಮ್ಗೆ ಇದನ್ನ ಅಂಡರ್ಸ್ಟ್ಯಾಂಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸೊ ಮೊದಲಿಗೆ ಜರ್ನಲ್ ಎಂಟ್ರಿ ಹೆಡ್ಡಿಂಗ್ ಹಾಕೋಬೇಕು ಮಿಡಲ್ನಲ್ಲಿ. ಸೊ ಕ್ಯಾಪಿಟಲ್ ಲೆಟರ್ನಲ್ಲಿ ಜರ್ನಲ್ ಎಂಟ್ರಿ ಹೆಡ್ಡಿಂಗ್ ಹಾಕೋಬೇಕು ಮಿಡಲ್ನಲ್ಲಿ. ಸಬ್ ಹೆಡ್ಡಿಂಗ್ ಇನ್ ದ ಬುಕ್ಸ್ ಆಫ್ ಅಂತ ಮೆನ್ಷನ್ ಮಾಡಿ ಕಂಪ್ನಿ ನೇಮ್ ಹಾಕೋಬೇಕು. ಸೊ ಜರ್ನಲ್ ಎಂಟ್ರಿ ಇನ್ ದ ಬುಕ್ಸ್ ಆಫ್ ವಿಮಲ್ ಟ್ರೇಡರ್ಸ್. ಸೊ ಈಗ ಜರ್ನಲ್ ಎಂಟ್ರಿ ಬೇಕಾಗಿರುವಂಥ ಕಾಲಮ್ಸ್ 5 ಕಾಲಮ್ನ ಪ್ರಿಪೇರ್ ಮಾಡ್ಕೋಬೇಕು. 5 ಕಾಲಮ್ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡ್ತೀವಿ. ಸೊ ಫಸ್ಟ್ ಕಾಲಮ್ ಡೇಟ್, ಸೆಕೆಂಡ್ ಕಾಲಮ್ ಪರ್ಟಿಕ್ಯುಲರ್ಸ್, ಥರ್ಡ್ ಕಾಲಮ್ ಲೆಡ್ಜರ್ ಫೋಲಿಯೋ, ಡೆಬಿಟ್ ಆ್ಯಂಡ್ ಕ್ರೆಡಿಟ್. ಸೊ ಜರ್ನಲ್ ಎಂಟ್ರಿ ಪ್ರಿಪೇರ್ ಮಾಡುವಾಗ ಮೊದಲಿಗೆ ಡೇಟ್ ಕಾಲಮ್ನ ಕಂಪ್ಲೀಟ್ ಮಾಡೋಣ. ಟೋಟಲ್ ಇದರಲ್ಲಿ ಎಷ್ಟು ಎಂಟ್ರಿ ಹಾಕ್ತೀವಿ? ಸೊ ಎಕ್ಸ್ ಇಂಟ್ರೆಸ್ಟ್ ಮತ್ತು ಕಮ್ ಇಂಟ್ರೆಸ್ಟ್ ಅಂದರೆ 2 ಎಂಟ್ರಿನ ಪ್ರಿಪೇರ್ ಮಾಡ್ತೀವಿ, ಎಕ್ಸ್ ಇಂಟ್ರೆಸ್ಟ್ ಮತ್ತು ಕಮ್ ಇಂಟ್ರೆಸ್ಟ್. ಡಿಬೆಂಚರ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿ 2 ಎಂಟ್ರಿನ ಪ್ರಿಪೇರ್ ಮಾಡ್ತೀವಿ. ಸೊ ಯಾವಾಗ ಕ್ವಶನ್ನಲ್ಲಿ ಪರ್ಚೇಸ್ ಕ್ಯಾನ್ಸಲೇಷನ್ ಅಂತ ಬರುತ್ತೆ ಅದಕ್ಕೆ ನೀವು ಹಾಕಬೇಕಾಗಿರುವಂಥ ಎಂಟ್ರಿ ಡಿಬೆಂಚರ್ ಅಕೌಂಟ್ ಡೆಬಿಟ್ ಫಿಕ್ಸ್ ಎಂಟ್ರಿ ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಎಲ್ಲ ಕ್ವಶನ್ಗೂ ಬರಿತೀವಿ. ಡಿಬೆಂಚರ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್, ಡಿಬೆಂಚರ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಟು ಬ್ಯಾಂಕ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಎಂಟ್ರಿ ಮಾಡೋದ್ರಿಂದ ಇದು ಏನು ಎಂಟ್ರಿ ಕಂಪ್ಲೀಟ್ ಆದಂತೆ ಟು ಬ್ಯಾಂಕ್ ಅಕೌಂಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಈ ಎಂಟ್ರಿನ ನೀವು ಹಾಕಬೇಕಲ್ಲಿ ಪೇಪರ್ನಲ್ಲಿ. ಡಿಬೆಂಚರ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಕೌಂಟ್ ಡೆಬಿಟ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಟು ಬ್ಯಾಂಕ್ ಅಕೌಂಟ್. ಸೊ ಈ 4 ಟ್ರಾನ್ಸಾಕ್ಷನ್ನ ರಿಪೀಟ್ ಹಾಕೋಬೇಕು. ಎಕ್ಸ್ ಇಂಟ್ರೆಸ್ಟ್ ಅಂತ ಒಂದು ಮೆಥಡ್ ಇರುತ್ತೆ, ಕಮ್ ಇಂಟ್ರೆಸ್ಟ್ ಅಂತ ಒಂದು ಮೆಥಡ್ ಇರುತ್ತೆ. ಸೊ ಆದ್ದರಿಂದ ರಿಪೀಟ್ ಹಾಕೋಬೇಕು ಟ್ರಾನ್ಸಾಕ್ಷನ್ಸ್ನ. ಸೊ ಅಮೌಂಟ್ ಹಚ್ಚೋ ಮೆಥಡ್ ಹೇಗೆ? ಸೊ ಇವೆರಡು ಎಂಟ್ರಿ ಬೇಕಾದ ಪ್ರಶ್ನೆ ಕೇಳಿ ಪ್ರಶ್ನೆಯಲ್ಲಿ ಪರ್ಚೇಸ್ ಕ್ಯಾನ್ಸಲೇಷನ್ ಬಂದರೆ ಇವೇ 2 ಎಂಟ್ರಿನೇ ಪ್ರಿಪೇರ್ ಮಾಡಬೇಕು. ಈಗ ಓಕೆ, ಅಮೌಂಟ್ ಹಚ್ಚೋ ಮೆಥಡ್ ಹೇಗೆ ನೋಡೋಣ. ಸೊ ಅಮೌಂಟ್ ಹಚ್ಚಬೇಕಂದ್ರೆ ಪ್ರಶ್ನೆಯಲ್ಲಿ ಮೊದಲು ಡಿಬೆಂಚರ್ ಎಷ್ಟಿದೆ ಅದನ್ನು ಚೆಕ್ ಮಾಡ್ತೀವಿ. ಸೊ ಡಿಬೆಂಚರ್ ಅಮೌಂಟ್ ನಂಬರ್ ಎಷ್ಟಿದೆ? 2000. ಅದರ ರೇಟ್ ಎಷ್ಟಿದೆ? 100. ಸೊ ಡಿಬೆಂಚರ್ ಶಬ್ದ ಹುಡುಕಿ, ಅದರ ಹಿಂದ್ಗಡೆ ಇರೋದು ಡಿಬೆಂಚರ್ ನಂಬರ್, ಅದರ ಮುಂದ್ಗಡೆ ಇರೋದು ಅದರ ಪ್ರೈಸ್. ಸೊ ಡಿಬೆಂಚರ್ಗೆ ಅದರ ಪ್ರೈಸ್ನ ಇಂಟು ಮಾಡ್ಕೋಬೇಕು. ಸೊ ಎಷ್ಟು ಬರುತ್ತೆ? 2000 ಡಿಬೆಂಚರ್ಗೆ 100 ಇಂಟು ಮಾಡಿದಾಗ 2 lakh rupees ಬರುತ್ತೆ. ಸೊ ಟೋಟಲ್ ಅಮೌಂಟ್ 2 lakh rupees. ಇದನ್ನು ನಾವು ಡೆಬಿಟ್ ಎಂಟ್ರಿ ಮಾಡ್ತೀವಿ. ಸೊ ಮೊದಲಿಗೆ ಕ್ವಶನ್ನಲ್ಲಿ ಡಿಬೆಂಚರ್ನ ಅಮೌಂಟ್ ಹುಡುಕ್ತೀವಿ. ಈಗ ಅದ್ರ ಇಂಟ್ರೆಸ್ಟ್ ಕಂಡುಹಿಡಬೇಕು, ಸೆಕೆಂಡ್ ಟ್ರಾನ್ಸಾಕ್ಷನ್. ಸೊ ಈಗ ನಾವು ಕಂಡುಹಿಡಿದಂಥ ಅಮೌಂಟ್ ಏನಿದೆ 2 lakh rupees, ಅದ್ರ ಮೇಲೆ ಇಂಟ್ರೆಸ್ಟ್ ಕಂಡುಹಿಡಬೇಕು. ಸೊ ಈಗ ನಾವು ಕಂಡುಹಿಡಿದ ಅಮೌಂಟ್ ಎಷ್ಟಿದೆ? 2 lakh rupees ಇಂಟು ಪ್ರಶ್ನೆಯಲ್ಲಿ ಡಿಬೆಂಚರ್ಗೆ ಎಷ್ಟು ಹೆಸರು ಬಂದಿದೆ? 10%, ಅದೇ ಅದ್ರ ಇಂಟ್ರೆಸ್ಟ್ 10% ಇಂಟು ನೆಕ್ಸ್ಟು ಮಂತ್ ಎಣಿಸ್ಬೇಕು. ಸೊ ಪ್ರಶ್ನೆಯಲ್ಲಿ ಇವರು ಡಿಬೆಂಚರ್ ತಗೊಂಡ ಡೇಟ್ ಏನು ಕೊಟ್ಟಿದ್ದಾರೆ? 1st December 2008 ಅಂತ ಇದೆ. ಸೊ ಇಂಟ್ರೆಸ್ಟ್ ಕೊಡೋ ಡೇಟ್ಸ್ 2 ಕೊಟ್ಟಿರ್ತಾರೆ, ಹಾಫ್ ಇಯರ್ಲಿ ಇರುತ್ತೆ ಡಿಬೆಂಚರ್ಗೆ ಇಂಟ್ರೆಸ್ಟ್, ಇಂಟರಿಮ್ ಡಿವಿಡೆಂಡ್ ಇರುತ್ತೆ ಇದಕ್ಕೆ. ಸೊ ಹಾಫ್ ಇಯರ್ಲಿ ಇಂಟ್ರೆಸ್ಟ್ ಇರುತ್ತೆ ಡಿಬೆಂಚರ್ಗೆ. ಸೊ ಮೊದಲನೇ ಡೇಟ್ ಏನಿದೆ? 31st March, ನೆಕ್ಸ್ಟ್ ಏನಿದೆ? 30th September. ಸೊ ನಾವು ಇಲ್ಲಿಂದ ಈ ಡಿಸೆಂಬರ್ನಿಂದ ಎಣಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಅವ್ರು ಕೊಟ್ಟಿರುವಂಥ ಮಂತ್ನಿಂದ ಎಣಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಈ 2 ಮಂತ್ನಲ್ಲಿ ಯಾವುದು ಮೊದಲು ಬರುತ್ತೆ ಅಲ್ಲಿಗೆ ಎಣಿಸೋದನ್ನ ನಿಂದಿರಿಸಬೇಕು. ಸೊ ಇಲ್ಲಿರೋ ಮಂತು ಡಿಸೆಂಬರ್, ಅಲ್ಲಿಂದ ಸ್ಟಾರ್ಟ್ ಮಾಡ್ತೀನಿ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಮಾರ್ಚ್ ಬಂತು, ಸೆಪ್ಟೆಂಬರ್ಗಿಂತ ಮುಂಚೆ ಮಾರ್ಚ್ ಬಂತು, 4 months. ಸೊ ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚಿಗೆ ಅಂದರೆ 4 month ಆಯಿತು. ಸೊ 6 monthsಗೊಮ್ಮೆ ಇಂಟ್ರೆಸ್ಟ್ ಕೊಡ್ತಾರೆ. ನಾವು ಎಣಿಸಿದ ಮಂತ್ನ ಅದರಲ್ಲಿ ಮೈನಸ್ ಮಾಡಬೇಕು. ಎಷ್ಟು ಮಂತ್ ಬರುತ್ತೆ ಅದನ್ನು ನಾವು ಕನ್ಸಿಡರ್ ಆಗಿ ಮಾಡ್ಕೊತೀವಿ. ಸೊ ಮಂತ್ ಎಣಿಸೋ ಮೆಥಡ್ ಏನಂದರೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿರುವಂಥ ಡೇಟ್ನಿಂದ ನೀವು ಎಣಿಸೋದಕ್ಕೆ ಪ್ರಾರಂಭ ಮಾಡಬೇಕು. ಸೊ ಎಣಿಸೋದಕ್ಕೆ ಅಲ್ಲಿಂದ ಸ್ಟಾರ್ಟ್ ಮಾಡಿ ಪ್ರಶ್ನೆಯಲ್ಲಿ 2 ಹಾಫ್ ಇಯರ್ ಇಂಟ್ರೆಸ್ಟ್ ಕೊಟ್ಟಿರ್ತಾರೆ. ಸೊ ಯಾವುದು ಮೊದಲು ಬರುತ್ತೆ ಮಂತ್ ಅಲ್ಲಿಗೆ ಸ್ಟಾಪ್ ಮಾಡಬೇಕು. ಇಲ್ಲಿರೋ ಮಂತು ಡಿಸೆಂಬರ್. ಸೊ ಮಾರ್ಚ್ ಮತ್ತು ಸೆಪ್ಟೆಂಬರ್ನಲ್ಲಿ ಎಣಿಸುವಾಗ ಮಾರ್ಚ್ ಮೊದಲಿಗೆ ಬಂತು, ಅಲ್ಲಿಗೆ ಸ್ಟಾಪ್ ಮಾಡಿದ್ದೀನಿ. ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಟೋಟಲ್ 4 ಮಂತ್ ಆಗಿದೆ.
ಡಿವೆಂಚರ್ ಇಂಟ್ರೆಸ್ಟ್ ಯಾವಾಗಲೂ 6 ಮಂತಿಗೆ ಕೊಡ್ತಾರೆ. ಸೊ 6ನಲ್ಲಿ ನೀವು ಎನ್ಸಿದ ಮಂತ್ನ ಮೈನಸ್ ಮಾಡ್ಕೋಬೇಕು. 4 ಮಂತ್ ಹೋದರೆ 2 ಮಂತ್ ಉಳಿತು. ಸೊ 2ನ ನಾವು ಆನ್ಸರ್ ಆಗಿ ತೊಗೊತೀವಿ. 2/12. ಸೊ ಡಿವೈಡೆಡ್ ಬೈ 12 ಮಾತ್ರ ಫಿಕ್ಸ್. ಯಾಕೆ 12 ತೊಗೊತೀವಿ ಮತ್ತು 6 ಮಂತಿಗೆ ಇಂಟ್ರೆಸ್ಟ್ ಅಲ್ವಾ ಅಂದರೆ 10% ಏನಿದೆ ಇದು ಪರ್ ಆ್ಯನಮ್ ಇರುತ್ತೆ. ಒಂದು ವರ್ಷಕ್ಕೆ ಡಿವೆಂಚರ್ ಪರ್ಸೆಂಟೇಜ್ ಇರುತ್ತೆ, ಆದ್ದರಿಂದ ಡಿವೈಡೆಡ್ ಬೈ 12 ತೊಗೊತೀವಿ. ಸೊ ಈಗ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿದಾಗ 2 lakh ಇಂಟು 10/100 ಇಂಟು 2/12. ಸೊ ಈಗ ಆನ್ಸರ್ 3333.33. ಸೊ ಇದನ್ನು 3333 ಅಂತ ತೊಗೊಳ್ಳೋಣ. ಸೊ ಇಂಟ್ರೆಸ್ಟ್ ಎಷ್ಟಾಯ್ತು ಅಂದರೆ 3333. ಸೊ 2 lakh ಅಮೌಂಟ್ಗೆ ಫಸ್ಟ್ ಏನು ಮಾಡಿದ್ವಿ, ಕ್ವಶನಲ್ಲಿರುವಂಥ 10%, 10/100 ಮಾಡಿದ್ವಿ. ನೆಕ್ಸ್ಟ್ ಅದಕ್ಕೆ 2/12 ಮಂತ್ ಮಾಡಿದ್ವಿ, ಆವಾಗ 3333 ಬಂದಿದೆ. ನೆಕ್ಸ್ಟ್ ಕೆಲಸ ಏನಂದರೆ ಬ್ಯಾಂಕ್ ಅಮೌಂಟ್, ಕ್ರೆಡಿಟ್ ಅಮೌಂಟ್ನ ಕಂಡುಹಿಡಿಯೋದು. ಸೊ ಬ್ಯಾಂಕ್ ಅಮೌಂಟ್ನ ಯಾವ ರೀತಿ ಕಂಡುಹಿಡಿಬೇಕಂದ್ರೆ ನಾವು ಬಿಡಿಸ್ತಿರೋ ಮೆಥಡ್ ಎಕ್ಸ್ ಇಂಟ್ರೆಸ್ಟ್, 1ನೇ ಎಂಟ್ರಿ ಬಿಡಿಸ್ತಾ ಇದ್ದೀವಿ. ಸೊ 1ನೇ ಮೆಥಡಿಗೆ ಬ್ಯಾಂಕ್ ಅಮೌಂಟೇ ಬೇರೆ, 2ನೇ ಮೆಥಡಿಗೆ ಬ್ಯಾಂಕ್ ಅಮೌಂಟೇ ಬೇರೆ. ಸೊ ಬ್ಯಾಂಕ್ ಅಮೌಂಟ್ನ ಹೇಗೆ ಕಂಡುಹಿಡಿಬೇಕಂದ್ರೆ ಪ್ರಶ್ನೆಯಲ್ಲಿರುವಂಥ ಡಿಬೆಂಚರ್ ನಂಬರ್ಗೆ ಎಕ್ಸ್ ಇಂಟ್ರೆಸ್ಟ್ ರೇಟ್ನ ಇಂಟು ಮಾಡಬೇಕು. 2000 ಇಂಟು 92 ಮಾಡ್ಕೋಬೇಕು. ಸೊ ಈಗ ಅಮೌಂಟ್ ಎಷ್ಟಾಗುತ್ತೆ, 2000 ಇಂಟು 92 ಮಾಡಿದಾಗ 1,84,000 ಆಗುತ್ತೆ. ಸೊ ಇದು ಎಕ್ಸ್ ಇಂಟ್ರೆಸ್ಟ್ ಮೆಥಡ್ ಆಗಿರೋದ್ರಿಂದ ಇದಕ್ಕೆ ಇಂಟ್ರೆಸ್ಟ್ನ ಸೇರಿಸಬೇಕು, ಇಂಟ್ರೆಸ್ಟ್ನ ಆ್ಯಡ್ ಮಾಡಬೇಕು. ಇಂಟ್ರೆಸ್ಟ್ ಕಂಡುಹಿಡಿದಿದ್ವಲ್ಲ 3333, ಅದನ್ನು ಸೇರಿಸಬೇಕು. ಪ್ಲಸ್ 3333 ಸೇರಿಸಿದಾಗ 1,87,333. ಸೊ ಇದು ನಮ್ಮ ಬ್ಯಾಂಕ್ ಅಮೌಂಟ್. ಸೊ ಬ್ಯಾಂಕ್ ಅಮೌಂಟ್ನ ಹೇಗೆ ಕಂಡುಹಿಡಿಬೇಕಂತ ಹೇಳಿದೆ. ಸೊ ಹೆಂಗೆ ಕಂಡುಹಿಡಿಬೇಕಂದ್ರೆ ಪ್ರಶ್ನೆಯಲ್ಲಿ ಕೊಟ್ಟಿರುವಂತಹ ಏನು ಇದು ಇರುತ್ತೆ, ಏನು ಡಿಬೆಂಚರ್ಗೆ ಇಂಟ್ರೆಸ್ಟ್ ರೇಟ್ ಇದು ಡಿಬೆಂಚರ್ ನಂಬರ್ ಇರುತ್ತೆ, ಅದನ್ನು ಫಸ್ಟ್ ತೊಗೋತೀವಿ. ಸೊ ಪ್ರಶ್ನೆಯಲ್ಲಿ ಇದರಲ್ಲಿ ಎಷ್ಟು ಡಿಬೆಂಚರ್ ನಂಬರ್ ಇದೆ ಅಂದರೆ 2000 ಇದೆ. ಅದಕ್ಕೆ ಎಕ್ಸ್ ಇಂಟ್ರೆಸ್ಟ್ ರೇಟ್ ಕೊಟ್ಟಿರ್ತಾರೆ, ಅದನ್ನು ಮಲ್ಟಿಪ್ಲೈ ಮಾಡ್ಕೋಬೇಕು. 2000 ಇಂಟು 92 ಮಾಡ್ತೀವಿ. ಸೊ ನೆಕ್ಸ್ಟ್ ಅದಕ್ಕೆ 2000 ಇಂಟು 92 ಮಾಡಿದಾಗ 2000ಗೆ 92ನ ಮಲ್ಟಿಪ್ಲೈ ಮಾಡಿದಾಗ 1,84,000 ಬಂತು. ಅದಕ್ಕೆ ಇಂಟ್ರೆಸ್ಟ್ನ ಪ್ಲಸ್ ಮಾಡಬೇಕು. ಇಂಟ್ರೆಸ್ಟ್ನ ಆಲ್ರೆಡಿ ಕಂಡುಹಿಡಿದಿದ್ದೀವಿ, 3333 ಇದೆ. ಅದನ್ನು ಪ್ಲಸ್ ಮಾಡಿದ ನಂತರ 1,87,333 ಬಂತು. ಇದನ್ನು ನಾವು ಅಮೌಂಟ್ನ ಎಂಟ್ರಿ ಮಾಡ್ಕೋತೀವಿ. ಇದೇ ಎಕ್ಸ್ ಇಂಟ್ರೆಸ್ಟ್ ಮೆಥಡ್. ಇಂಟ್ರೆಸ್ಟ್ನ ಪ್ಲಸ್ ಮಾಡೋದೇ ಎಕ್ಸ್ ಇಂಟ್ರೆಸ್ಟ್ ಮೆಥಡ್. ಸೊ ಈಗ ಡಿಫ್ರೆನ್ಸ್ ಏನಿರುತ್ತೆ ಅದನ್ನು ಮೈನಸ್ ಮಾಡಿದಾಗ ಉಳಿದಿದ್ದ ಆನ್ಸರ್ ಬರುತ್ತೆ. 4 ಎಂಟ್ರಿ ಇರುತ್ತೆ. ಫಸ್ಟು 2 lakh ಹಚ್ಚಿದ್ದೀವಿ, ಪ್ಲಸ್ ಅದಕ್ಕೆ 3333 ಹಚ್ಚಿದ್ವಿ, ಮೈನಸ್ 1,87,333 ಹಚ್ಚಿದ್ವಿ. ಸೊ 2 lakh ಪ್ಲಸ್ 3333 ಮೈನಸ್ 1,87,333. ಸೊ ರಿಮೈನಿಂಗ್ ಅಮೌಂಟ್ ಇಸ್ 16,000. ಇದನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಂತ ಕರಿತೀವಿ. ಈ ರೀತಿ ಬಿಡಿಸ್ಬೇಕು. ಇನ್ನು ಕಮ್ ಇಂಟ್ರೆಸ್ಟ್ ಬಿಡಿಸುವಾಗ ಮತ್ತೊಮ್ಮೆ ಬಿಡಿಸೋ ಅವಶ್ಯಕತೆ ಇರೋದಿಲ್ಲ. ಸೊ ಆ್ಯಸ್ ಇಟ್ ಈಸ್ 2 lakhನ ಫಸ್ಟ್ ಅಮೌಂಟ್ ಹಚ್ಕೋಬೇಕು. 3333 ಇಂಟ್ರೆಸ್ಟ್ ಸೇಮ್ ಹಚ್ಕೋಬೇಕು. ಕ್ರೆಡಿಟ್ ಸೈಡ್ ಬರಬೇಕು. ಬ್ಯಾಂಕ್ ಅಮೌಂಟ್ ಅಷ್ಟೇ ಚೇಂಜ್ ಆಗುತ್ತೆ. ಸೊ ಬ್ಯಾಂಕ್ ಅಮೌಂಟ್ನ ಹೇಗೆ ಕಂಡುಹಿಡಿಬೇಕು, ಪ್ರಶ್ನೆಯಲ್ಲಿರೋ ಡಿಬೆಂಚರ್ ಇಂಟು ರೇಟ್ ಎಷ್ಟಿದೆ ಎರಡನ್ನೂ ಮಲ್ಟಿಪ್ಲೈ ಮಾಡಬಾರ್ದಾಗ ಬಂದಿದ್ದು 1,84,000. ಇದಕ್ಕೆ ಇಂಟ್ರೆಸ್ಟ್ನ ಸೇರಿಸಲ್ಲ, ಮೇಲಿಂದಕ್ಕೆ ಇಂಟ್ರೆಸ್ಟ್ನ ಸೇರಿಸಿರ್ತೀವಿ, ಇಷ್ಟೇ ಚೇಂಜಸ್. ಇಂಟ್ರೆಸ್ಟ್ನ ಸೇರಿಸಿರೋಲ್ಲ. 2,03,333 ಡೆಬಿಟ್ ಇದೆ, ಅದರಲ್ಲಿ 1,84,000 ಕ್ರೆಡಿಟ್ನ ಮೈನಸ್ ಮಾಡಿದಾಗ 19,333 ಬಂತು. ಸೊ ಇದನ್ನು ಆನ್ಸರ್ ಆಗಿ ತೊಗೊತೀವಿ. ಇದಕ್ಕೆ ನ್ಯಾರೇಷನ್ ಬರೆಯೋ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನು ಇನ್ನೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ, ಅದನ್ನು ಯಾವ ರೀತಿ ಬಿಡಿಸೋದು ನೋಡೋಣ. ಸೊ ಮೊದಲೇದ್ದು ನಿಮ್ಮ ಕೆಲಸ, ಪ್ರಶ್ನೆಯಲ್ಲಿ ಡಿಬೆಂಚರ್ ಅನ್ನೋ ಶಬ್ದ ಬಂದಿರಬೇಕು. ಇದು ಡಿಬೆಂಚರ್ ಚಾಪ್ಟರ್ ಮೇಲೆ ಕೇಳಿರುವಂಥ ಪ್ರಶ್ನೆ. ಸೊ ಡಿಬೆಂಚರ್ ಚಾಪ್ಟರ್ ಮೇಲೆ ಲೆಕ್ಕ ಕೇಳಿದಾಗ ಅದರಲ್ಲಿ 2 ಮೆಥಡ್ ಇದೆ 5 ಮಾರ್ಕ್ಸ್ಗೆ, ಕ್ಯಾನ್ಸಲೇಷನ್ ಮತ್ತು ಇನ್ವೆಸ್ಟ್ಮೆಂಟ್. ಸೊ ಪ್ರಶ್ನೆಯಲ್ಲಿ ಕ್ಯಾನ್ಸಲ್ ಅಥವಾ ಕ್ಯಾನ್ಸಲೇಷನ್ ಅನ್ನೋ ವರ್ಡ್ ಬಂದಿದ್ದರೆ ಅದು 1ನೇ ಮೆಥಡ್, ಡಿಬೆಂಚರ್ ಜರ್ನಲ್ ಎಂಟ್ರಿ. ಸೊ ಜರ್ನಲ್ ಎಂಟ್ರಿ ಬಿಡಿಸ್ಬೇಕಂದ್ರೆ ಮೊದಲೇ ಕೆಲಸ ನಿಮ್ಮದು ಕಾಲಮ್ ಪ್ರಿಪೇರ್ ಮಾಡ್ಬೋದು, ಅಕೌಂಟಿನ ಹೆಡ್ಡಿಂಗ್ ಪ್ರಿಪೇರ್ ಮಾಡ್ಬೋದು. ಸೊ ಅಕೌಂಟಿನ ಹೆಡ್ಡಿಂಗ್ನ ಮಿಡಲ್ನಲ್ಲಿ ಬರ್ಕೋತೀವಿ, ಜರ್ನಲ್ ಎಂಟ್ರಿ ಅಂತ ಹೆಡ್ಡಿಂಗ್ ಹಾಕೋತೀವಿ. ಸೊ ಆ ಜರ್ನಲ್ ಎಂಟ್ರಿ ಹೆಡ್ಡಿಂಗ್ ಕೆಳಗಡೆ ಇನ್ ದ ಬುಕ್ಸ್ ಆಫ್ ಅಂತ ಬರೆದು ಕ್ವಶನಲ್ಲಿರುವಂತಹ ಕಂಪ್ನಿ ನೇಮ್ನ ತೊಗೊಳ್ತೀವಿ, ABC ಕಂಪ್ನಿ ಲಿಮಿಟೆಡ್. ನೆಕ್ಸ್ಟ್ ಕೆಲಸ 5 ಕಾಲಮ್ ಪ್ರಿಪೇರ್ ಮಾಡ್ಕೊತೀವಿ. ಸೊ 5 ಕಾಲಮ್ ಡೇಟ್ ಪರ್ಟಿಕ್ಯುಲರ್ LF ಡೆಬಿಟ್ ಕ್ರೆಡಿಟ್, ಡೇಟ್ ಪರ್ಟಿಕ್ಯುಲರ್ಸ್ ಲೆಡ್ಜರ್ ಫೋಲಿಯೋ ಡೆಬಿಟ್ ಕ್ರೆಡಿಟ್. ಸೊ ಡೇಟ್ ಒಟ್ಟೆ 2 ಎಂಟ್ರಿ ಮಾಡಬೇಕು ಜರ್ನಲ್ ಎಂಟ್ರಿ. ಡಿಬೆಂಚರ್ ಮೇಲೆ ಯಾವುದೇ ಮೆಥಡ್ ಮೇಲೆ ಯಾವುದೇ ಪ್ರಶ್ನೆ ಕೇಳಿದ್ರು 5 ಮಾರ್ಕ್ಸಿಗೆ ನೀವು ಪ್ರಿಪೇರ್ ಮಾಡೋದು 2 ಜರ್ನಲ್ ಎಂಟ್ರಿನ. ಸೊ ಇದು ಕ್ಯಾನ್ಸಲೇಷನ್ ಮೆಥಡ್ ಇರೋದ್ರಿಂದ, ಇಲ್ಲಿ ಕ್ಯಾನ್ಸಲೇಷನ್ ಅನ್ನೋ ಶಬ್ದ ಇರೋದ್ರಿಂದ ಇಲ್ಲಿ 4 ಶಬ್ದ ಎಂಟ್ರಿಲಿ ಹಾಕ್ಕೊತೀವಿ. 1ನೇ ವರ್ಡು ಡಿಬೆಂಚರ್ ಅಕೌಂಟ್ ಡೆಬಿಟ್,
ಎರಡನೇ ವರ್ಡು ಪ್ರಾಫಿಟ್ ಆ್ಯಂಡ್ ಲಾಸ್ ಇಂಟ್ರೆಸ್ಟ್ ಆನ್ ಡಿವೆಂಚರ್ ಅಕೌಂಟ್ ಡೆಬಿಟ್. ಸೊ ಆಗಲ್ಲ ಹಾಕಿದ್ವಲ್ಲ ಅದೇ ಸೇಮ್ ಎಂಟ್ರಿ ಹಾಕೋಬೇಕು. ಡಿವೆಂಚರ್ ಅಕೌಂಟ್ ಡೆಬಿಟ್, ಇಂಟ್ರೆಸ್ಟ್ ಆನ್ ಡಿವೆಂಚರ್ ಅಕೌಂಟ್ ಡೆಬಿಟ್, ಬ್ಯಾಂಕ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್. ಸೊ ಇವಿಷ್ಟು ಎಂಟ್ರಿ ಹಾಕಿದರೆ ಸಾಕು. ಬ್ಯಾಂಕ್ ಅಕೌಂಟ್ ಡೆಬಿಟ್, ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಡೆಬಿಟ್, ಇದಿಷ್ಟು ಆನ್ಸರ್. ಈಗ ಇದಕ್ಕೆ ಅಮೌಂಟ್ನ ಯಾವ ರೀತಿ ಎಂಟ್ರಿ ಮಾಡೋದು ಅದನ್ನು ಹೇಳ್ತಾ ಹೋಗ್ತೀನಿ. ಎಷ್ಟು ಸಲ ಇದನ್ನ ಎಂಟ್ರಿ ಹಾಕೋಬೇಕಂದ್ರೆ 2 ಟೈಮ್ ಹಾಕೋಬೇಕು. ಯಾಕಂದರೆ ಎಕ್ಸ್ ಇಂಟ್ರೆಸ್ಟ್ ಕಮ್ ಇಂಟ್ರೆಸ್ಟ್ ಅಂತ 2 ಮೆಥಡ್ ಇರುತ್ತೆ. ಸೊ 2 ಮೆಥಡ್ನ 2 ಸಲ ಬಿಡಿಸ್ಬೇಕಾಗುತ್ತೆ ಆನ್ಸರ್ನ. ಓಕೆ, ಇದಕ್ಕೆ ಅಮೌಂಟ್ ಎಂಟ್ರಿ ಮಾಡೋದೀಗ. ಸೊ ಮೊದಲಿಗೆ ಏನು ಮಾಡ್ತೀವಿ, ಡಿಬೆಂಚರ್ನ ಒರಿಜಿನಲ್ ಅಮೌಂಟ್ನ ಎಂಟ್ರಿ ಮಾಡ್ತೀವಿ. ಅಸಲ್ ಅಮೌಂಟ್ ಎಷ್ಟಿದೆ ಅದನ್ನು ಎಂಟ್ರಿ ಮಾಡ್ತೀವಿ. ಸೊ ಪ್ರಶ್ನೆಯಲ್ಲಿ ಡಿಬೆಂಚರ್ ನಂಬರ್ 500 ಇದೆ, ಅದಕ್ಕೆ 100 ಈಚ್ ಇಂಟು ಮಾಡ್ತೀವಿ. 500 ಡಿಬೆಂಚರ್ಗೆ 100 ರುಪೀಸ್ ಒಂದು ಶೇರಿಗೆ. ಸೊ 50,000 ಅಮೌಂಟ್ ಆಯಿತು. ಅದನ್ನು ಎಂಟ್ರಿಲಿ ಅಮೌಂಟ್ ಬರ್ಕೋತೀವಿ, ಡೆಬಿಟ್ 50,000. ಸೊ ಈ 50,000 ಮೇಲೆ ಈಗ ಇಂಟ್ರೆಸ್ಟ್ ಕಂಡುಹಿಡಿಯೋದು. ಸೊ ಅಮೌಂಟ್ ಎಷ್ಟು ಬಂದಿದೆ, 50,000. ಡಿಬೆಂಚರ್ ಹಿಂದ್ಗಡೆ ಎಷ್ಟು ಪರ್ಸೆಂಟೇಜ್ ಇದೆ, 5%. ಮಂತ್ ಎನ್ಸೋ ಮೆಥಡ್ ಏನು, ಇಲ್ಲಿರೋ ಡೇಟ್ನಿಂದ ಯಾವುದು ಮೊದಲು ಬರುತ್ತೆ ಅಲ್ಲಿಗೆ ನಿಂದಿರಿಸಬೇಕು. ಇಲ್ಲಿರೋದು ಏಪ್ರಿಲ್ ತಿಂಗಳು, ಇಲ್ಲಿ ಜೂನ್ ಫಸ್ಟ್ ಬರುತ್ತೆ. ಏಪ್ರಿಲಿಂದ ಎಣಿಸುವಾಗ ಜೂನ್ ಮೊದಲು ಬರುತ್ತೆ. ಏಪ್ರಿಲ್, ಮೇ, ಜೂನ್. ಸೊ ಟೋಟಲ್ 3 ಮಂತ್ ಬಂತು. 6 ಮಂತ್ನಲ್ಲಿ 3 ಮಂತ್ನ ಮೈನಸ್ ಮಾಡ್ಕೋಬೇಕು. 3/12. ಈಗ ಅಮೌಂಟ್ ಎಂಟ್ರಿ ಮಾಡ್ಕೋದು. 50,000 ಇಂಟು 5/100% ಇಂಟು 3/12. ಸೊ 625 ರೂಪಾಯಿ ಇದೆ. ಇದು ಇಂಟ್ರೆಸ್ಟಿನ ಅಮೌಂಟ್. ಸೊ 625 ಅಮೌಂಟ್ನ ನಾವು ಇಂಟ್ರೆಸ್ಟಾಗಿ ತೊಗೋತೀವಿ. ಇನ್ನು ನೆಕ್ಸ್ಟ್ ಬ್ಯಾಂಕ್ ಅಮೌಂಟ್ ಯಾವ ರೀತಿ ಎಂಟ್ರಿ ಮಾಡೋದು. ಸೊ ಬ್ಯಾಂಕ್ ಅಮೌಂಟ್ ಎಂಟ್ರಿ ಮಾಡಬೇಕಂದ್ರೆ ಕೊಟ್ಟಿರುವಂಥ ಪ್ರಶ್ನೆಯಲ್ಲಿರುವಂಥ ಡಿಬೆಂಚರ್ ನಂಬರಿಗೆ ಏನು ಮಾಡ್ತೀವಿ, ಇದನ್ನು ಏನು ಎಕ್ಸ್ ಇಂಟ್ರೆಸ್ಟ್ ರೇಟ್ ಏನಿದೆ ಅದನ್ನು ಮಲ್ಟಿಪ್ಲೈ ಫಸ್ಟ್ ಮಾಡ್ತೀವಿ. ಡಿಬೆಂಚರ್ ನಂಬರ್ 500 ಇದೆ, ಎಕ್ಸ್ ಇಂಟ್ರೆಸ್ಟಿನ ರೇಟು 95 ಇದೆ. 500 ಇಂಟು 95 ಫಸ್ಟ್ ಮಾಡ್ಕೋತೀವಿ. ಸೊ 500 ಇಂಟು 95 ಮಾಡಿದಾಗ 47,500 ಬಂತು. 47,500ಗೆ ಪ್ಲಸ್ ಇಂಟ್ರೆಸ್ಟ್ನ ಸೇರಿಸಬೇಕು. ನಮ್ದು ಇಂಟ್ರೆಸ್ಟ್ 625 ಬಂದಿದೆ. ಸೊ ಪ್ಲಸ್ ಮಾಡಿಕೊಂಡಾಗ 625ನ 48,125. 48,125 ಇದು ಬ್ಯಾಂಕ್ ಅಮೌಂಟ್. 48,175. 48,175 125. ಸೊ ಈ ರೀತಿ ಬ್ಯಾಂಕ್ ಅಮೌಂಟ್ ಹಚ್ಕೋತೀವಿ. ಈಗ ಇನ್ನೊಂದು ಬ್ಯಾಲೆನ್ಸ್ ಕಂಡುಹಿಡಿತೀವಿ. 50,000 ಡೆಬಿಟ್ ಪ್ಲಸ್ 625 ಇಂಟ್ರೆಸ್ಟ್ ಮೈನಸ್ 48,125. ಡೆಬಿಟ್ ಟೋಟಲ್ನಲ್ಲಿ ಕ್ರೆಡಿಟ್ನ ಮೈನಸ್ ಮಾಡಬೇಕು. ಉಳಿದಿರೋದು 2,500. ಇದನ್ನು ಇನ್ನೊಂದು ಬಾರಿ ಬಿಡಿಸ್ತೀವಲ್ಲ ಅವಾಗ ಸೇಮ್ ಒಂದನೇ ಅಮೌಂಟ್ನ ಸೇಮ್ ಹಚ್ತೀವಿ 50,000. ಎರಡನೇ ಅಮೌಂಟು ಸೇಮ್ ಹಚ್ತೀವಿ 625. ಮೂರನೇ ಅಮೌಂಟ್ ಏನಿರುತ್ತೆ ಇದರಲ್ಲಿ ಇಂಟ್ರೆಸ್ಟ್ನ ಬಿಟ್ಟು ಎಂಟ್ರಿ ಮಾಡಬೇಕು. ಕಮ್ ಇಂಟ್ರೆಸ್ಟ್ ಅಂದರೆ ಇಂಟ್ರೆಸ್ಟ್ನ ಸೇರಿಸಿರಬಾರ್ದು. ಸೊ ಸೇರಿಸಲಿಲ್ಲ ಅಂದರೆ ಎಷ್ಟಾಗುತ್ತೆ, 47,500 ಆಗುತ್ತೆ. ಈಗ ಡಿಫ್ರೆನ್ಸ್ ತೆಗಿಬೇಕು. 50,000 625 ಡೆಬಿಟ್ ಟೋಟಲ್ ಇದೆ, ಅದರಲ್ಲಿ ಮೈನಸ್ 47,500 ಮಾಡಿದರೆ 3,125. ಸೊ ಈ ರೀತಿ ಆನ್ಸರ್ಸ್ನ ಬಿಡಿಸ್ತೀವಿ. ಸೊ ಇದಿಷ್ಟು ನಿಮ್ಮ ಡಿಬೆಂಚರ್ ಕ್ಯಾನ್ಸಲೇಷನ್ ಮೆಥಡ್ ಮೇಲೆ ಕೇಳುವಂಥ ಪ್ರಶ್ನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಧನ್ಯವಾದಗಳು.